ಧನು ರಾಶಿ ಜೀವನದ ಅಸಲಿ ಚಿತ್ರಣ ಹಾಗೂ ಯಶಸ್ಸಿನ ಮಂತ್ರ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಧನು ರಾಶಿಯವರ ಬದುಕಿನ ಅಸಲಿ ಚಿತ್ರಣ. ಇವರನ್ನು ನೋಡಿದ ತಕ್ಷಣ ಜನ ಅಂದುಕೊಳ್ಳೋದು ಒಂದೇ, ಇವರು ತುಂಬ ಅದೃಷ್ಟವಂತರು, ಯಾವಾಗಲೂ ನಗುತ್ತಾ ಇರ್ತಾರೆ ಹಾಗೂ ಇವರಿಗೆ ಜೀವನ ಅಂದರೆ ಒಂದು ಆಟ ಅಂತ. ಆದರೆ ವೀಕ್ಷಕರೇ, ಆ ನಗುವಿನ ಮುಖದ ಹಿಂದೆ ಎಷ್ಟು ಜವಾಬ್ದಾರಿ ಅಡಗಿದೆ, ಪ್ರತಿಯೊಬ್ಬರಿಗೂ ದಾರಿದೀಪವಾಗಿರಲು ಇವರು ಪಡುವ ಪರಿಶ್ರಮ ಎಷ್ಟು ಜನರಿಗೆ ಗೊತ್ತು? ಧನುರಾಶಿಯವರ ಬದುಕು ಕೇವಲ ಪ್ರವಾಸಗಳ ಹಾದಿಯಲ್ಲ, ಅದು ಸತ್ಯವನ್ನು ಹುಡುಕುತ್ತಾ ಹೋಗುವ ಒಬ್ಬ ಜ್ಞಾನಿಯ ಪಯಣದಂತೆ. ಇವರು ಯಾವುದನ್ನು ಕಟ್ಟಿಹಾಕಲು ಇಷ್ಟಪಡುವುದಿಲ್ಲ ಎನ್ನುವುದು ನಿಜ, ಆದರೆ ಒಮ್ಮೆ ಒಂದು ಗುರಿ ಇಟ್ಟರೆ ಅದನ್ನು ಮುಟ್ಟುವವರೆಗೂ ವಿಶ್ರಮಿಸುವುದಿಲ್ಲ. ಇವರು ಎಲ್ಲವನ್ನೂ ಅತಿ ವಿಶಾಲವಾಗಿ ಯೋಚಿಸ್ತಾರೆ, ಅದು ಬೇರೆಯವರಿಗೆ ಅತಿಯಾದ ಆತ್ಮವಿಶ್ವಾಸದಂತೆ ಕಾಣಬಹುದು. ವಿಪರ್ಯಾಸ ನೋಡಿ, ಯಾರು ಅತ್ಯಂತ ಮುಕ್ತವಾಗಿ ಹಾಗೂ ಪ್ರಾಮಾಣಿಕವಾಗಿ ಮಾತನಾಡಲು ಶ್ರಮಿಸುತ್ತಾರೋ ಅವರನ್ನೇ ಈ ಪ್ರಪಂಚ ಗರ್ವಿ ಎಂದು ಕರೆಯುತ್ತದೆ. ಇವತ್ತು ಆ ಸತ್ಯವನ್ನು ಅನಾವರಣ ಮಾಡೋಣ. ಧನುರಾಶಿಯವರ ಹೋರಾಟದ ಕಥೆ ಹಾಗೂ ಅವರ ಯಶಸ್ಸಿನ ಮಂತ್ರ ಏನು, ಬನ್ನಿ ನೋಡೋಣ. ಧನುರಾಶಿಯವರ ಜೀವನದಲ್ಲಿ ನಡೆಯುವ ಅತಿ ದೊಡ್ಡ ನೋವು ಅಂದರೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವುದು. ಸ್ವಲ್ಪ ಯೋಚನೆ ಮಾಡಿ ನೋಡಿ ಧನುರಾಶಿಯವರೇ, ನೀವು ನೇರ ನುಡಿಗೆ ಕೊಡುವ ಬೆಲೆ ಸಾಮಾನ್ಯದ್ದಲ್ಲ. ನೀವು ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ಆದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಯಾರಾದರೂ ಮಿತಿ ಹೇರಿದರೆ ಅದನ್ನು ಸಹಿಸಲು ಸಾಧ್ಯವೇ ಇಲ್ಲ. ನೀವು ಪ್ರತಿಯೊಬ್ಬರಿಗೂ ಭರವಸೆಯಾಗಿ ನಿಲ್ಲುತ್ತೀರಾ, ಆದರೆ ಅದೇ ಜನ ನಿಮ್ಮ ಮುಕ್ತ ಸ್ವಭಾವವನ್ನು ದುರ್ಬಳಕೆ ಮಾಡಿಕೊಂಡು ನಿಮ್ಮನ್ನೇ ಬೇಜವಾಬ್ದಾರಿ ಎಂದು ಬಿಂಬಿಸಿದಾಗ ನೀವು ಅನುಭವಿಸುವ ಮಾನಸಿಕ ವೇದನೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೀಗೆ? ಯಾಕೆಂದರೆ ನಿಮ್ಮದು ಅಗ್ನಿತತ್ವ. ನೀವು ಗುರುಗ್ರಹದ ಆಡಳಿತಕ್ಕೆ ಒಳಪಟ್ಟಿದ್ದೀರಾ. ನಿಮ್ಮ ಜ್ಞಾನದ ಹಸಿವು ಹಾಗೂ ಆದರ್ಶಗಳ ತೀವ್ರತೆ ಇತರರಿಗಿಂತ ಒಂದು ಹೆಜ್ಜೆ ಮುಂದಿರುತ್ತದೆ. ಆ ಎತ್ತರದ ಆಲೋಚನೆಗಳೇ ನಿಮ್ಮನ್ನು ಕೆಲವೊಮ್ಮೆ ಗುಂಪಿನಲ್ಲಿಯೂ ಏಕಾಂಗಿಯನ್ನಾಗಿ ಮಾಡುತ್ತದೆ. ಜನ ನಿಮ್ಮ ಸಲಹೆಗಳನ್ನು ಬಳಸಿಕೊಳ್ತಾರೆ, ನಿಮ್ಮ ಉತ್ಸಾಹವನ್ನು ಉಪಯೋಗಿಸಿಕೊಳ್ತಾರೆ, ಆದರೆ ಪ್ರತಿಫಲ ನೀಡುವ ವಿಷಯ ಬಂದಾಗ ನಿಮ್ಮನ್ನು ಗುಂಪಿನಿಂದ ಹೊರಗಿಡುತ್ತಾರೆ. ಆಗ ನಿಮಗೆ ಅನ್ನಿಸುತ್ತದೆ, ನಾನು ಇವರಿಗಾಗಿ ಇಷ್ಟೊಂದು ಮುಕ್ತವಾಗಿ ಇರಬೇಕಿತ್ತಾ ಅಂತ. ಆದರೂ ನಿಮ್ಮ ಹುಟ್ಟುಗುಣ ಹೇಗಿದೆ ಅಂದರೆ, ಮತ್ತೆ ಯಾರಾದರೂ ದಾರಿ ಕಾಣದೆ ನಿಂತಿದ್ದರೆ ನೀವು ಹಳೆಯ ಅವಮಾನಗಳನ್ನೆಲ್ಲ ಮರೆತು ಅವರಿಗೆ ಮಾರ್ಗದರ್ಶಿಯಾಗಿ ನಿಲ್ಲುತ್ತೀರಾ. ಸೋತರೂ ನಗು ಕಳೆದುಕೊಳ್ಳದೆ ಮತ್ತೆ ಹೊಸ ಉತ್ಸಾಹದಿಂದ ಎದ್ದು ನಿಲ್ಲುವ ನಿಮ್ಮ ಈ ಧನಾತ್ಮಕ ಚಿಂತನೆಯೇ ನಿಮ್ಮನ್ನು ವಿಜೇತರನ್ನಾಗಿ ಮಾಡುತ್ತದೆ. ಧನುರಾಶಿಯವರ ಇನ್ನೊಂದು ಮುಖ ಅಚಲವಾದ ನಂಬಿಕೆ. ಮನೆಯಲ್ಲಿ ಅಥವಾ ಹೊರಗೆ ಎಷ್ಟೇ ದೊಡ್ಡ ಬಿಕ್ಕಟ್ಟಿರಲಿ, ಇವರು ದೈವಬಲ ಹಾಗೂ ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನೂ ನಿಭಾಯಿಸುತ್ತಾರೆ. ಇವರು ತಮ್ಮ ಕಣ್ಣೀರನ್ನು ಇತರರ ಮುಂದೆ ಪ್ರದರ್ಶಿಸಿ ಅನುಕಂಪ ಪಡೆಯಲು ಇಷ್ಟಪಡಲ್ಲ, ಯಾಕಂದರೆ ಆತ್ಮಗೌರವ ಇವರ ಉಸಿರಿನಲ್ಲೇ ಇದೆ. ಮನಸ್ಸಿನೊಳಗೆ ಎಷ್ಟೇ ಆತಂಕವಿದ್ದರೂ ಸಮಾಜದ ಮುಂದೆ ಅತ್ಯಂತ ಲವಲವಿಕೆಯಿಂದ ಹಾಗೂ ಗಾಂಭೀರ್ಯದಿಂದ ಇರುತ್ತಾರೆ. ಇವರ ಈ ಆಶಾವಾದಿ ವ್ಯಕ್ತಿತ್ವವೇ ಇವರಿಗೆ ದೊಡ್ಡ ಬಲ. ಆದರೆ ಈ ಅತಿಯಾದ ನಿರೀಕ್ಷೆಗಳು ಇವರನ್ನು ಕಾಡುತ್ತದೆ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಶಕ್ತಿ ಇವರಿಗಿದ್ದರೂ ತನ್ನ ಮನಸ್ಸಿನ ಆಳದ ಗೊಂದಲವನ್ನು ಹಂಚಿಕೊಳ್ಳಲು ಒಬ್ಬ ಸಮಾನ ಮನಸ್ಕ ವ್ಯಕ್ತಿ ಇಲ್ವಲ್ಲ ಅನ್ನೋ ಬೇಸರ ಇವರನ್ನು ಒಳಗೊಳಗೆ ಕಾಡುತ್ತದೆ. ಕುಟುಂಬದ ಗೌರವ ಹಾಗೂ ಸಂಪ್ರದಾಯದ ಜವಾಬ್ದಾರಿಯೂ ಇವರ ಹೆಗಲ ಮೇಲಿರುತ್ತದೆ. ಎಲ್ಲರೂ ಸುಖವಾಗಿರಲಿ ಎಂದು ಬಯಸುವ ಇವರು ತಮ್ಮ ಸ್ವಂತ ಸುಖವನ್ನೇ ತ್ಯಾಗ ಮಾಡಿರುತ್ತಾರೆ. ತಾನು ಕತ್ತಲಲ್ಲಿ ನಿಂತು ಇತರರಿಗೆ ಬೆಳಕು ತೋರುವ ದೀಪದಂತೆ ಇವರು ಬದುಕುತ್ತಾರೆ. ಇನ್ನು ಇವರ ಕೆಲಸದ ವಿಷಯಕ್ಕೆ ಬರೋಣ. ಧನುರಾಶಿಯವರು ಧರ್ಮ ಹಾಗೂ ನೀತಿಯೇ ಎರಡು ಕಣ್ಣು ಎಂದು ನಂಬಿದವರು. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ಅರ್ಥ ಇರಬೇಕು ಎಂದು ಬಯಸ್ತಾರೆ. ಶಿಕ್ಷಣ ಕ್ಷೇತ್ರ, ಕಾನೂನು, ಬ್ಯಾಂಕಿಂಗ್, ಧಾರ್ಮಿಕ ಸಂಸ್ಥೆಗಳು ಅಥವಾ ಸಲಹೆಗಾರರಾಗಿ ಇವರು ಅಸಾಧಾರಣ ಸಾಧನೆ ಮಾಡುತ್ತಾರೆ. ಆದರೆ ಇವರ ನೇರ ಮಾತು ಹಾಗೂ ಕಟು ಸತ್ಯವನ್ನು ನೋಡಿ ಆಪ್ತರು ಇವರನ್ನು ಕಠೋರ ಎಂದು ತಪ್ಪಾಗಿ ಭಾವಿಸಬಹುದು. ನಿಮ್ಮ ಬೆಳವಣಿಗೆಯನ್ನು ಕಂಡು ಕೆಲವರು ಕುತಂತ್ರ ಮಾಡಬಹುದು, ಆದರೆ ನೆನಪಿಡಿ, ಧನುರಾಶಿ ಎಂದರೆ ಗುರಿ ತಪ್ಪದ ಬಾಣದಂತೆ. ನಿಮ್ಮ ಸತ್ಯದ ಹಾದಿ ಯಾವತ್ತೂ ನಿಮ್ಮನ್ನು ಕೈಬಿಡುವುದಿಲ್ಲ. ಆಸ್ಥಿಕವಾಗಿಯೂ ಅಷ್ಟೇ, ಇವರಿಗೆ ಸಮೃದ್ಧ ಜೀವನ ಇಷ್ಟ. ಹಣದ ಹಿಂದೆ ಬೀಳದಿದ್ದರೂ ಐಶ್ವರ್ಯ ಹಾಗೂ ಜ್ಞಾನಕ್ಕಾಗಿ ಖರ್ಚು ಮಾಡುವಲ್ಲಿ ಇವರಿಗೆ ಆಸಕ್ತಿ ಹೆಚ್ಚು. ಇವರು ಹಣವನ್ನು ಕೇವಲ ಕೂಡಿ ಹಿಡುವುದಕ್ಕಿಂತ ಹೆಚ್ಚಾಗಿ ಅದನ್ನು ಅನುಭವಿಸುವಲ್ಲಿ ಜಾಣರು. ಶೂನ್ಯದಿಂದ ದೊಡ್ಡ ಮಟ್ಟದ ಗೌರವ ಸಂಪಾದಿಸುವ ತಾಕತ್ತು ನಿಮ್ಮಲ್ಲಿದೆ. ಇವರಿಗೆ ಬೇಕಾಗಿರುವುದು ಅತಿಯಾದ ಆತುರ ಹಾಗೂ ಚಂಚಲತೆಯ ಬದಲು ಸ್ವಲ್ಪ ಸ್ಥಿರತೆ ಹಾಗೂ ಸಮಾಧಾನದ ಗುಣ ಅಷ್ಟೇ. ಇಷ್ಟೆಲ್ಲ ಸವಾಲುಗಳಿದ್ದರೂ ಧನುರಾಶಿಯವರೇ, ನೀವು ಬೇಸರ ಮಾಡಿಕೊಳ್ಳಬೇಕಾ? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿ. ಗುರು ಅಂದರೆ ಜ್ಞಾನ, ಗುರು ಅಂದರೆ ವಿಸ್ತರಣೆ. ನೀವು ಈ ಜಗತ್ತಿಗೆ ಸರಿಯಾದ ದಾರಿ ತೋರಿಸಲು ಬಂದವರು. ಎಷ್ಟೇ ಸಂಕಷ್ಟಗಳಿದ್ದರೂ ನಿಮ್ಮ ದೈವಿಕ ಚಿಂತನೆಯಿಂದ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಳುತ್ತೀರಾ. ನಿಮ್ಮೊಳಗಿನ ಆ ಸತ್ಯದ ಕಿಚ್ಚು ಆರಿ ಹೋಗಲಿಲ್ಲ, ಅದು ನಿಮ್ಮನ್ನು ಸಮಾಜದ ಗೌರವಾನ್ವಿತ ಸ್ಥಾನದಲ್ಲಿ ಕೂರಿಸುತ್ತದೆ. ಈಗೆದುರಾಗಿರುವ ಅಡ್ಡತಡಗಳು ಶಾಶ್ವತವಲ್ಲ. ನಿಮ್ಮನ್ನು ಟೀಕಿಸಿದವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಕಾಲವೇ ಅವರಿಗೆ ನಿಮ್ಮ ಬುದ್ಧಿವಂತಿಕೆಯ ಮಹತ್ವವನ್ನು ತೋರಿಸಿಕೊಡುತ್ತದೆ. ಇನ್ಮುಂದೆ ನಿಮ್ಮ ದೈಹಿಕ ಆರೋಗ್ಯ ಹಾಗೂ ಆಧ್ಯಾತ್ಮದ ಕಡೆಗೆ ಗಮನ ಕೊಡಿ. ನಿಮ್ಮನ್ನು ನೀವು ಅರಿತುಕೊಳ್ಳಿ, ಇಡೀ ಪ್ರಪಂಚ ನಿಮ್ಮನ್ನು ಆದರ್ಶವಾಗಿ ತೆಗೆದುಕೊಳ್ಳುತ್ತದೆ. ಪ್ರತಿದಿನ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡಿ ಅಥವಾ ಗುರು ಸ್ತೋತ್ರಗಳನ್ನು ಕೇಳಿ.
ಇದು ನಿಮಗೆ ಎಂತಹ ಅದ್ಭುತ ಸ್ಪಷ್ಟತೆ ಕೊಡುತ್ತದೆ ಅಂದರೆ ಜೀವನದ ಎಂತಹ ಜಟಿಲ ಸಮಸ್ಯೆಯನ್ನು ನೀವು ಸಲೀಸಾಗಿ ಪರಿಹರಿಸುತ್ತೀರಾ. ಎದ್ದು ನಿಲ್ಲಿ ಧನುರಾಶಿಯವರೇ, ನಿಮ್ಮ ಭಾಗ್ಯೋದಯದ ಕಾಲ ಆರಂಭವಾಗಿದೆ. ನೀವು ಕೇವಲ ಸಾಧಾರಣವಾಗಿ ಬದುಕಲು ಹುಟ್ಟಿದವರಲ್ಲ, ನೀವು ಜಗತ್ತಿಗೆ ಬೆಳಕಾಗಲು ಬಂದವರು. ನೀವು ಅದ್ಭುತ ಜ್ಞಾನಿಗಳು. ವಿಶ್ವಾಸದ ಹೆಜ್ಜೆಯೊಂದಿಗೆ ಮುನ್ನಡೆಯಿರಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ನಿಮ್ಮ ಇಷ್ಟದೈವದ ಹೆಸರನ್ನು ಕಮೆಂಟ್ ಮಾಡಿ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನಾನಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.